ಈ ದಿನ ದೇವರ ವಾಕ್ಯಕ್ಕಾಗಿ ನಾವು ಆರಿಸಲ್ಪಟ್ಟಂಥ ಒಂದು ವಚನ ಅನ್ನೋದಂದರೆ 1 ಕೊರಿಂಥದವರು ಬರೆದ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನ. ಎಲ್ಲರೂ ತೆಗೆಯೋಣ. ಆದ ಕಾರಣ ನಿಂತಿದ್ದೇನೆಂಬುದಾಗಿ ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಎಂಬುದಾಗಿ. ಹಾಲೆಲೂಯ. ಶಬ್ದವಾಗಿ ಹಾಲೆಲೂಯ. ಇದು ಒಬ್ಬ ಸೇವಕನಿಗೂ ಅನ್ವಯಿಸುತ್ತದೆ, ವಿಶ್ವಾಸಿಗಳಿಗೂ ಅನ್ವಯಿಸುತ್ತದೆ. ದೇವರ ಹಿಂಬಾಲಿಕರಾಗಿರುವಂಥ ಎಲ್ಲರಿಗೂ ಕೂಡ ವಚನವು ಏನಾಗುತ್ತೆ, ಅದು ದೇವರ ವಾಕ್ಯವನ್ನು ನಮ್ಮೊಟ್ಟಿಗೆ ಮಾತನಾಡುವಂಥದ್ದಾಗಿದೆ. ನಿಂತಿದ್ದೇನೆ ಎಂಬುದಾಗಿ ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಯಾಕೆಂದರೆ ಇವತ್ತು ನಾವು ನಿಂತಿದ್ದೇವೆ ಎಂಬುದಾಗಿ ಕೊಚ್ಚಿಕೊಳ್ಳಬಹುದು. ಇವತ್ತು ನಾವು ನಿಂತಿದ್ದೇವೆ ಎಂಬುದಾಗಿ ನಾವು ಅನೇಕ ಮಾತುಗಳನ್ನು ಆಡಬಹುದು. ಇವತ್ತು ನಾವು ನಿಂತಿದ್ದೇವೆ ಎಂಬುದಾಗಿ ನಮಗೆ ಎದುರಾಗಿ ಬರುವವರು ಯಾರೂ ಇಲ್ಲ ಎಂಬುದಾಗಿ ನಾವು ನೆನೆಸಬಹುದು. ಆದರೆ ದೇವರ ವಾಕ್ಯ ಹೇಳುತ್ತೆ, ಬೀಳದಂತೆ ಎಚ್ಚರಿಕೆಯಾಗಿರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಯಾವಾಗ ಮನುಷ್ಯನು ಬೀಳುತ್ತಾನೆ ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ನಾವು ಹೇಳ್ತೇವೆ ನಾನು ಬೀಳೋದಿಲ್ಲ ಎಂಬುದಾಗಿ, ನಾವು ಹೇಳ್ತೇವೆ ನಾನು ಸ್ಥಿರವಾಗಿ ನಿಲ್ತೇನೆ ಎಂಬುದಾಗಿ, ನಾವು ಹೇಳ್ತೇವೆ ಇಲ್ಲ ನನ್ನ ಜೀವನ ಇದೇ ರೀತಿಯಾಗಿ ಸಾಗುತ್ತೆ ಎಂಬುದಾಗಿ, ನಾವು ಹೇಳ್ತೇವೆ ಇಲ್ಲ ನನ್ನ ಜೀವಿತದಲ್ಲಿ ಯಾವುದೇ ರೀತಿಯಾದ ಕಳವಳಗಳು ಇನ್ನು ಬರೋದಿಲ್ಲ ಎಂಬುದಾಗಿ ನಾವು ಹೇಳ್ಬೋದು. ಆದರೆ ನಮ್ಮ ಜೀವಿತವನ್ನು ನಮ್ಮನ್ನು ಉಂಟು ಮಾಡಿದ ದೇವರು ನಮ್ಮ ಜೀವಿತದ ಕೊನೆಯ ದಿನಗಳನ್ನು ಕೂಡ ಆತನು ನೋಡಿರುವಂಥವನಾಗಿದ್ದಾನೆ. ಆದ್ದರಿಂದ ನಿಂತಿರುವ ನಾವುಗಳು ಬೀಳದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕಂತೆ, ಎಚ್ಚರಿಕೆಯಾಗಿರಬೇಕಂತೆ. ಒಬ್ರಿಗೊಬ್ಬರು ನಾವೇನು ಮಾಡಬೇಕಂತೆ, ಒಬ್ರಿಗೊಬ್ಬರು ಬೋಧಿಸಿಕೊಳ್ಳಬೇಕು, ಒಬ್ರಿಗೊಬ್ಬರು ಎಚ್ಚರಿಕೆಯಾಗಿ ಉಳ್ಳವರಾಗಿರಬೇಕು. ಅಪೊಸ್ತಲರು ಯಾವಾಗೆಲ್ಲ ಸೇರ್ತಾ ಇದ್ರು ಅವರು ಒಬ್ಬರನ್ನೊಬ್ಬರು ಬಲಪಡಿಸ್ಕೊಳ್ತಾ ಇದ್ರು, ಒಬ್ಬರ ಸಾಕ್ಷಿಗಳನ್ನು ಒಬ್ಬರು ಕೇಳ್ತಾ ಇದ್ರು, ಅದರಿಂದ ಅವರು ಬಲ ಹೊಂದಿಕೊಳ್ತಾ ಇದ್ರು. ಎಲ್ಲಿ ಅವರು ತಮ್ಮನ್ನು ತಾವು ಕಟ್ಟಿಕೊಳ್ಬೇಕೋ ಅಲ್ಲಿ ಕಟ್ಟಿಕೊಳ್ತಾ ಇದ್ರು, ಎಲ್ಲಿ ಅವರ ಜೀವಿತಗಳನ್ನು ಸರಿಪಡಿಸಿಕೊಳ್ಬೇಕು ಅಲ್ಲಿ ಸರಿಪಡಿಸಿಕೊಳ್ಳ ಇದ್ದರು, ಮತ್ತೆ ಅವರ ಪ್ರಯಾಣಗಳನ್ನು ಮುಂದೆ ಸಾಗಿಸುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯ ದೇವ ಜನರೇ, ದೇವರ ವಾಕ್ಯ ಹೇಳುತ್ತೆ, ನಿಂತಿರುವವನು ಬೀಳದಂತೆ ಎಚ್ಚರಿಕೆ ಆಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದಲ್ಲ. ಈ ದೇಹ ಸರಿಯಾಗಿ ನಿಲ್ಲಬೇಕಾದ್ರೆ ಕಣ್ಣು ಬಹಳ ಪ್ರಾಮುಖ್ಯ. ಕಣ್ಣಿಲ್ಲದೆ ಹೋದ್ರೆ ನಾವು ಎಲ್ಲಿ ಬೇಕಾದರೂ ಬಿದ್ದು ಹೋಗ್ತೇವೆ. ನಿಂತಿದ್ದೇವೆ ಆದರೆ ಬಿದ್ದು ಹೋಗುತ್ತೇನೆ ಎಂಬುದಾಗಿ ಮತ್ತೊಂದು ಸತಿ ಓದಿ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಆಮೇಲೆ ಹಾಲೆಲೂಯ. ಇದು ಬೀಳದಂತಿರಬೇಕಾದ್ರೆ ಮುಖ್ಯವಾಗಿ ನಮ್ಮ ಬಾಡಿನಲ್ಲಿ ನಮಗೆ ಬೇಕಾಗಿರೋದೇನು? ಕಣ್ಣು. ಸುಮಾರು ಒಂದು 6 ವಿಷಯಗಳನ್ನು ನಾನು ಹೇಳ್ತೇನೆ. ಒಂದು ದೇಹದ ವಿಷಯದಲ್ಲಿ ಹೇಳ್ತಾ ಇದ್ದೇನೆ, ನಾವು ಬೀಳದಂತೆ ಎಚ್ಚರಿಕೆ ಆಗಿರಬೇಕಂತ. ಶರೀರದ ವಿಷಯದಲ್ಲಾಗಿರ್ಬೋದು ಅಥವಾ ಬೇಡವಾದಂಥ ಅನೇಕ ಕಾರ್ಯಗಳಲ್ಲಾಗಿರ್ಬೋದು, ನಾವು ಯಾವುಗಳಲ್ಲಿ ಬೀಳದಂತೆ ಎಚ್ಚರಿಕೆಯಾಗಿ ನಾವು ನಿಲ್ಲುವಂಥವರಾಗಿರಬೇಕು. ಸತ್ಯವೇದದಲ್ಲಿ ಅನೇಕರು ಎದ್ದು ನಿಂತರು, ಅನೇಕರು ಬಿದ್ದು ಹೋದರು, ಮತ್ತೆ ಅವರು ಎದ್ದು ನಿಂತುಕೊಂಡರು, ದೇವರ ಮುಂದೆ ಅವರ ಒಂದು ಪ್ರಯಾಣಗಳನ್ನು ಉತ್ತಮವಾಗಿ ಸಾಗಿಸಿದರು. ಹಲ್ಲೆಲೂಯ. ಶಬ್ದವಾಗಿ ಹಲ್ಲೆಲೂಯ. ಮೋಶೆ ದೇವರ ಸೇವೆಗಾಗಿ ಕರೆಯಲ್ಪಡ್ತಾನೆ. ದೇವರ ಸೇವೆಗಾಗಿ ಕರೆಯಲ್ಪಡುವಾಗ ದೇವರ ಅದ್ಭುತಗಳನ್ನು ಮಾಡ್ತಾನೆ, ಆಶ್ಚರ್ಯ ಕಾರ್ಯಗಳನ್ನು ಮಾಡ್ತಾನೆ. ಮತ್ತೆ ದೇವರ ಸನ್ನಿಗೆ ತಪ್ಪಿಸ್ಕೊಂಡು ಓಡೋಗ್ತಾರೆ. ಮೋಶೆ ತಪ್ಪಿಸ್ಕೊಂಡು ಹೋಗುವಾಗ ತನ್ನ ಹೆಂಡತಿ ದೇವರ ಮುಂದೆ ಬರ್ತಾಳೆ. ಮತ್ತೆ ಯೋನನ ಜೀವಿತದಲ್ಲಿ ನೋಡುವಾಗ ಆತನು ಕೂಡ ದೇವರ ಸೇವೆಯಲ್ಲಿ ನಿಲ್ಲಬೇಕೆಂಬುದಾಗಿ ದೇವರು ಕರೆಯುವಾಗ ಆತನು ಬೇರೆ ಪ್ರಾಂತಕ್ಕೆ ಓಡಿ ಹೋಗುವುದನ್ನು ನಾವು ನೋಡ್ತೇವೆ. ಆದರೆ ನಿಂತಿದ್ದೇನೆಂಬುದಾಗಿ ನೆನೆಸುವವನು ಬೀಳದಂತೆ ಎಚ್ಚರಿಕೆ ಆಗಿರಲಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಎರಡನೇದಾಗಿ ನಮ್ಮ ಕಣ್ಣುಗಳನ್ನು ಪರಿಶುದ್ಧವಾದ ದೇವರ ಕಡೆಗೆ ತಿರುಗಿಸಿಕೊಳ್ಳಬೇಕು. ನಮ್ಮ ಕಣ್ಣುಗಳು ದೇವರನ್ನು ದೃಷ್ಟಿಸುವಾಗ ನಾವು ಬೀಳದಂತೆ ದೇವರ ತನ್ನೇ ನಮ್ಮನ್ನು ಕಾಯುವಂಥವನಾಗಿದ್ದಾನೆ. ಯೋಬನ ಬರೆದ ಪುಸ್ತಕ 31ನೇ ಅಧ್ಯಾಯ 1ನೇ ವಚನ. ಯೋಬನ ಬರೆದ ಪುಸ್ತಕ 31ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಹೇಳುತ್ತೆ, ನನ್ನ ಕಣ್ಣುಗಳಿಂದ ಯೆಹೋವನಲ್ಲಿ ನಿಬಂಧನೆ ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ನನ್ನ ಕಣ್ಣಿಡಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನನ್ನ ಕಣ್ಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು. ಇವತ್ತು ನಾನು ಒಂದು ಹುಡುಗಿಯ ಮೇಲೆ ಕಣ್ಣಿಡೋದಲ್ಲ, ಪ್ರಾಪಂಚಿಕವಾದಂಥ ಕಾರ್ಯಗಳ ಮೇಲೆ ಮನಸ್ಸಿಟ್ಟರು ಕಣ್ಣುಗಳಿಟ್ಟರು ಕೂಡ ನಾವು ಬಿದ್ದು ಹೋಗ್ತೇವೆ. ಹಲ್ಲೆಲೂಯ. ಶಬ್ದವಾಗಿ ಹಲ್ಲೆಲೂಯ. ನಾವು ಸರಿಯಾಗಿ ಹೋಗ್ತಾ ಇರ್ತೇವೆ, ನಮ್ಮ ನೋಟ ಒಂದು ಸತಿ ಅತ್ತ ಹಿತ್ತ ನೋಡಿದ್ರು ಕೂಡ ನಾವೇನಾಗ್ತೇವೆ? ಬಿದ್ದು ಹೋಗ್ತೇವೆ.
ಈಗ ಗಾಡಿ ಓಡಿಸ್ತಾ ಇರಬೇಕಾದ್ರೆ ಸರಿಯಾದ ಡೈರೆಕ್ಷನ್ ನೋಡಿಕೊಂಡು ನಾವು ಗಾಡಿ ಓಡಿಸ್ಬೇಕು. ಒಂದು ವೇಳೆ ನಾವು ಆ ಕಡೆ ನೋಡಿದ್ರೆ ನಾವೇನಾಗ್ತೇವೆ, ಬಿದ್ದೋಗ್ತೇವೆ. ಬಿದ್ದೋಗಿದ ತಕ್ಷಣವೇ ಊಹೆ ಮಾಡೋಕ್ಕಾಗೋದಿಲ್ಲ. ಆ ರೀತಿಯಾದಂಥ ಶರೀರದ ಮೇಲೆ ಗಾಯಗಳು, ಕೆಲವರು ಸತ್ತೇ ಹೋಗ್ತಾರೆ. ಯಾಕೆಂದರೆ ಕಣ್ಣು ನೆಟ್ಟಿಗಿದ್ದರೆ ನಮ್ಮ ದೇಹವೆಲ್ಲ ನೆಟ್ಟಿಗಿರುತ್ತೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಯೋಬನು ಹೇಳ್ತೇನೆ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ನಾನು ಹುಡುಗಿಯ ಮೇಲೆ ಹೇಗೆ ಮನಸ್ಸಿಡಲಿ, ಪ್ರಾಪಂಚಿಕವಾದ ಕಾರ್ಯಗಳ ಮೇಲೆ ಹೇಗೆ ಮನಸ್ಸಿಡಲಿ? ದೇಹ ಸರಿಯಾಗಿ ನಿಲ್ಲಬೇಕಾದರೆ, ದೇಹ ಸರಿಯಾದ ಸ್ಥಾನದಲ್ಲಿ ನಿಲ್ಲಬೇಕಾದರೆ ನಮ್ಮ ಕಣ್ಣುಗಳು ದೇವರ ಕಡೆಗೆ ಎತ್ತುವಂತರಾಗಿರಬೇಕು. ದಾವೀದನು ಹೇಳ್ತಾನೆ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ ಎಂಬುದಾಗಿ. ಯೆಹೋಷಾಫಾಟನು ಹೇಳ್ತಿದ್ದೇನೆ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತುತ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಸ್ರಾಯೇಲ್ಯರು ಹೇಳ್ತಾರೆ, ನಮ್ಮ ಕಣ್ಣುಗಳು ನಿನ್ನ ಕಡೆಗೆ ಎತ್ತುತ್ತಾ ಇದೆ ಎಂಬುದಾಗಿ. ಹಾಗಾಗಿ ದೇವರನ್ನೇ ನಾವು ದೃಷ್ಟಿಸಿ ನೋಡುವಾಗ ನಮ್ಮನ್ನು ಅಲಗಡಿಸಲಿಕ್ಕೆ ಬರುವಂಥ ಅನೇಕ ಸೈತಾನನ ತಂತ್ರೋಪಾಯಗಳು ಎಷ್ಟೇ ಬಂದರೂ ಕೂಡ ನಾವು ಬಿದ್ದು ಹೋಗಲಿಕ್ಕೆ ಸಾಧ್ಯವಿಲ್ಲ. ನಾವು ಮಾರ್ಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಕೂಗೋವರು ಸಾವಿರಾರು ಜನ ಬರ್ತಾರೆ. ಕೆಲವೊಮ್ಮೆ ನಮಗೆ ಗೊತ್ತಾಗುತ್ತೆ, ಒಬ್ಬರು ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎಷ್ಟೇ ಪರಿಚಯ ಇರೋ ವ್ಯಕ್ತಿ ಆದರೂ ಕೂಡ ನಾವು ಕೂಗಬಾರ್ದು. ಆ ಸಂದರ್ಭದಲ್ಲಿ ಅವರಿಗೆ ನಾವು ಸಿಗ್ನಲ್ ಕೊಡಬಾರ್ದು. ಒಂದು ವೇಳೆ ನಮ್ಮ ಕೂಗುಗೆ ಅವರೇನೋ ಕಿವಿಗೊಟ್ಟು ತಿರುಗಿದ್ರೆ ಅವ್ರಿಗೆ ತಾನೇ ಗಾಯ ಆಗೋದು, ಅವ್ರಿಗೆ ತಾನೇ ಪೆಟ್ಟು ಬೀಳೋದು. ಹಾಗೆ ನಮ್ಮ ಜೀವನದಲ್ಲಿ ಕೂಗುವವರು ಸಹ ಬಹಳ ಜನ ಬರ್ತಾರೆ. ನಮ್ಮ ದಾರಿಯನ್ನು ಕೆಡಿಸಬೇಕೆಂಬುದಾಗಿ, ನಮ್ಮ ಮಾರ್ಗಗಳನ್ನು ಕೆಡಿಸಬೇಕೆಂಬುದಾಗಿ ಅನೇಕರು ಬರ್ತಾರೆ. ಅತ್ತ ಇತ್ತ ನೋಡದೆ ನಾವು ಹೋಗಬೇಕಾಗಿರುವಂಥ ಪ್ರಾಂತಕ್ಕೆ, ನಾವು ಹೋಗಬೇಕಾಗಿರುವಂಥ ಸ್ಥಳಕ್ಕೆ ನಾವು ಸರಿಯಾಗಿ ನಡೆಯುವಂಥರಾಗಿರಬೇಕಾಗಿದೆ. ದೇಹ ಸರಿಯಾಗಿ ನಿಲ್ಲಬೇಕಾದ್ರೆ ಕಣ್ಣುಗಳು ಬಹಳ ಅವಶ್ಯಕತೆ ಇದೆ. ನನ್ನ ಕಣ್ಣುಗಳು ಯಾವಾಗಲೂ ದೇವರನ್ನು ನೋಡ್ತಾ ಇದ್ದಾರೆ, ನನ್ನ ಕಣ್ಣುಗಳು ಯಾವಾಗಲೂ ದೇವರ ವಾಕ್ಯವನ್ನು ನೋಡ್ತಾ ಇದ್ದಾರೆ, ನನ್ನ ಕಣ್ಣುಗಳು ದೇವರ ಕಡೆಗೆ ಎತ್ತಿರುವುದಾದರೆ ನಾವು ಎಂದಿಗೂ ಅವಮಾನಕ್ಕೆ ಒಳಗಾಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಪ್ರಾರ್ಥನೆ ಮಾಡುವಾಗ ನಮ್ಮ ಕಣ್ಣುಗಳು ಹೇಳುತ್ತೆ, ಯಾವುದೋ ಒಂದು ವಾಟ್ಸಪ್ ಬಂತು, ಯಾವುದೋ ಒಂದು ಮೆಸೇಜ್ ಬಂತು, ದಿಢೀರಂತ ಮೊಬೈಲ್ ಎತ್ಕೊಂಡ್ಬಿಟ್ರೆ ಪ್ರೇಯರ್ ಎಲ್ಲ ಹೊಲ್ಟೋಯ್ತು, ಟಂಗ್ಸ್ ಎಲ್ಲ ಹೊಲ್ಟೋಯ್ತು, ಅಭಿಷೇಕ ಎಲ್ಲ ಹೊಲ್ಟೋಯ್ತು. ಕೂಡಲೇ ಮೊಬೈಲಲ್ಲಿ ನಾವೇನು ಮಾಡ್ತಾ ಇರ್ತೀವಿ, ನಾನು ಮಾಡಿದ್ದೇನೆ ಅದಕ್ಕೆ ಬಹಿರಂಗವಾಗಿ ನಾನು ಹೇಳ್ತಾ ಇದ್ದೇನೆ. ಒಂದು ದಿನ ದೇವರು ನಮಗೆ ಹೇಳ್ತಾರೆ, ನೀನು ದೇವರನ್ನು ಮೆಚ್ಚಿಸ್ತಾ ಇದೆಯೋ ಅಥವಾ ಲೋಕವನ್ನು ಮೆಚ್ಚಿಸ್ತಾ ಇದೆಯೋ? ದೇವರನ್ನು ಮೆಚ್ಚಿಸುವುದಾದರೆ ದೇವರ ಮೆಚ್ಚುಗೆ ಪ್ರಕಾರವಾಗಿ ನಾವು ನಡೆಯಬೇಕಾಗಿದೆ. ಆಗ ನಾವು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ದಿಢೀರಂತ ಮೊಬೈಲ್ ತೊಗೊಂಡ್ಬಿಟ್ರೆ ನಾವೇನು ಮಾಡ್ತೇವೆ, ಹೋಗ್ತಾ 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 ಬೇರೆವಾದಂಥ ಕಾರ್ಯಗಳಲ್ಲೆಲ್ಲ ನಾವು ಏನಾಗ್ತೇವೆ, ಒಳಗಾಗ್ಬಿಡ್ತೇವೆ. ಬೆಳಗ್ಗೆ ನಾನು ಪ್ರಾರ್ಥನೆ ಮಾಡುವಾಗಲೂ ಕೂಡ ಒಂದೇ ಪ್ರಾರ್ಥನೆ ಮಾಡಿ, ದೇವರೇ ಈ ದಿನ ನಿನ್ನ ಮಾರ್ಗಗಳಲ್ಲಿ ನನ್ನನ್ನು ನಡೆಸು, ಈ ದಿನ ನಿನ್ನ ಚಿತ್ತದಂತೆ ನನ್ನನ್ನು ಕಟ್ಟು, ದೇವರೇ ಈ ದಿನ ನಿನಗೆ ಮೆಚ್ಚುಗೆಯಾಗಿರೋ ರೀತಿಯಲ್ಲಿ ನಾನು ಜೀವಿಸುವಂತೆ ನನಗೆ ಕೃಪೆ ಕೊಡು, ದೇವರೇ ನನ್ನ ಬಲಹೀನತೆಗಳನ್ನು ಮುರಿದು ನಿನ್ನ ಬಲವನ್ನು ಕೊಡು ಎಂಬುದಾಗಿ ದಿನನಿತ್ಯ ಪ್ರಾರ್ಥನೆ ಮಾಡ್ತೀವಿ. ನಾವು ಪ್ರಾರ್ಥನೆ ಪ್ರಾರ್ಥನೆ ಎಲ್ಲ ಆದಮೇಲೆ ಮೊಬೈಲ್ ತೊಗೊಂಡು ನಾವೇನು ಮಾಡ್ತೇವೆ, ಎಲ್ಲ ವಿರುದ್ಧವಾಗಿಯೇ ನಾವು ಹೋಗ್ತಾ ಇರೋ. ಅಂದರೆ ನಮ್ಮ ಕಣ್ಣು ನಮ್ಮ ದೇಹವನ್ನು ದೇವರ ಮಾರ್ಗದಿಂದ ತಪ್ಪಿಸುತ್ತಾ ಹೋಗ್ತಾ ಇದೆ, ದೇವರ ಪ್ರಣಾಳಿಕೆಗಳಿಂದ ತಪ್ಪಿಸುತ್ತಾ ಹೋಗ್ತಾ ಇದೆ. ಅದಕ್ಕೆ ನಮ್ಮ ಕಣ್ಣುಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳೋಣ. ದೇವರೇ, ನನ್ನ ಕಣ್ಣುಗಳಿಂದ ಯೋಬನು ಎಷ್ಟು ಬಹಿರಂಗವಾಗಿ ಹೇಳುತ್ತಾನೆ, ನನ್ನ ಕಣ್ಣುಗಳಿಂದ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ನಾನು ಲೋಕದ ಮೇಲಾಗಲಿ, ಯುವತಿಯ ಮೇಲಾಗಲಿ, ಪ್ರಾಪಂಚಿಕವಾದ ಕಾರ್ಯಗಳ ಮೇಲಾಗಲಿ ನಾನು ಮನಸ್ಸಿಡುವುದಿಲ್ಲ. ಹಲ್ಲೆಲೂಯಾ. ದೇವರ ಸೇವೆಗಳಿರುವಂಥ ನಾವುಗಳು ದೇವರನ್ನೇ ನೋಡಬೇಕು, ದೇವರನ್ನೇ ಸಂಪಾದಿಸಬೇಕು. ಒಂದು ವೇಳೆ ಆ ಅನ್ಯರು ಸಂಪಾದನೆ ಮಾಡಲಿಕ್ಕೆ ಹೋಗುವ ರೀತಿಯಲ್ಲಿ ನಮ್ಮ ಕಣ್ಣುಗಳನ್ನು ತಿರುಗಿಸ್ಕೊಂಡು ಹೋದರೆ ನಮಗೆ ನಾವೇ ನಷ್ಟ ಆಗ್ತೇವೆ ಹೊರತು ಬೇರೆಯವರು ನಷ್ಟ ಆಗುವುದಿಲ್ಲ. ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಒಂದು ದೇಹದಲ್ಲಿ ಎಚ್ಚರಿಕೆ ಆಗಿರಬೇಕು, ಎರಡನೇದು ಕಣ್ಣಿನ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 22ನೇ ವಚನ ಹೇಳುತ್ತಲ್ವಾ, ನಮ್ಮ ದೇಹಕ್ಕೆ ಕಣ್ಣೇನಾಗಿದಂತೆ ದೀಪವಾಗಿದೆ. ಓದಿ ಅದೊಂದು ಸತಿ, ಮತ್ತಾಯ 6:22. ಕಣ್ಣು ದೇಹಕ್ಕೆ ಏನಾಗಿದಂತೆ ದೀಪವಾಗಿದೆ. ಅದು ಯಾವಾಗಲೂ ಉರಿತಾ ಇರಬೇಕು. ಅದು ತಣ್ಣಗಾಗೋ ಥರ ನಾವು ಮಾಡಿಕೊಳ್ಳಬಾರದು, ಬೆಳಕು ಕೊಡೋಕ್ಕಾಗದೆ ರೀತಿಯಲ್ಲಿ ಆಗಬಾರದು. ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಕೆಲವ್ರು ನೋಡುವಾಗಲೇ ಗೊತ್ತಾಗ್ಬಿಡುತ್ತಲ್ಲ, ಏನು ಇವ್ರ ನೋಟ ವಿಚಿತ್ರವಾಗಿದೆ. ನಾವು ನೆನೆಸ್ತೇವಲ್ಲ, ಸರ್ವಸಾಮಾನ್ಯವಾಗಿ ಆ ಸ್ತ್ರೀಯರು ಕೂಡ ನೆನೆಸ್ತೇವೆ, ಪುರುಷರಾದಂಥ ನಾವುಗಳು ಕೂಡ ನೆನೆಸ್ತೇವೆ, ಇವರ ನೋಟನೇ ಸರಿ ಇಲ್ವಲ್ಲ. ಹಲ್ಲೆಲೂಯಾ. ಹಾಗೆ ನಾವು ಹೇಳ್ತೇವೆ, ಇವನ ಹತ್ರ ನಾವು ಸಹವಾಸ ಬೆಳೆಸೋದು ಬೇಡ, ಇವರೊಂದಿಗೆ ನಾವು ಮುಂದೆ ಪ್ರಯಾಣಿಸುವುದು ಬೇಡ. ಈ ರೀತಿಯಾದಂಥ ಕಾರ್ಯಗಳನ್ನು ನಾವು ಮಾಡ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ದೇಹಕ್ಕೆ ದೀಪವಾಗಿರುವುದು ಯಾವುದಂತೆ? ನಮ್ಮ ಕಣ್ಗಳು. ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಮತ್ತೆ ಆ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 24ನೇ ವಚನ 25ನೇ ವಚನ ಓದಿ. ಜ್ಞಾನೋಕ್ತಿಗಳು
4ನೇ ಅಧ್ಯಾಯ 24-25. ಹಾಂ ಹಾಂ, ನೆಟ್ಟಗೆ ದೃಷ್ಟಿಸು. ಹಲ್ಲೆಲೂಯಾ. ದೇವರು ನಮಗೆ ಈ ತಿಂಗಳಿನಲ್ಲಿ ಹೇಳುವಂಥ ಕೆಲವು ಎಚ್ಚರಿಕೆಯ ಮಾತುಗಳು. ಯಾಕೆ ಇವೆಲ್ಲ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮನ್ನು ಇನ್ನೂ ತನ್ನ ಪರಿಶುದ್ಧತೆಯಲ್ಲಿ ಕಟ್ಟಬೇಕೆಂಬುದಾಗಿ. ಹಲ್ಲೆಲೂಯಾ. ಆತನು ಇನ್ನೂ ತನ್ನ ಹಾಗೆ ನಾವು ಇರಬೇಕೆಂಬುದಾಗಿ ಆತನು ಬಯಸುವಂಥವನಾಗಿದ್ದಾನೆ. ದಿನನಿತ್ಯ ನಾವು ಪ್ರಾರ್ಥನೆ ಮಾಡಿದ್ರು, ದಿನನಿತ್ಯ ದೇವರ ವಾಕ್ಯ ಓದಿದ್ರು ಕೂಡ ಒಬ್ಬ ಸೇವಕರು ಹೀಗೆ ಕೊನೆಯ ಕಳೆದ ತಿಂಗಳುಗಳಲ್ಲಿ ಅವರೊಂದು ಟೀಚ್ ಮಾಡ್ತಿರ್ಬೇಕಾದ್ರೆ ಹೇಳ್ತಾರಂತೆ, ಪ್ರತಿ ರಾತ್ರಿ ಮಲಗುವಾಗ ಅವರು ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಏನಂದರೆ, ಈ ದಿನ ನನ್ನ ಓಟವನ್ನು ಸರಿಯಾಗಿ ನಾನು ಓಡಿದೆನಾ? ಈ ದಿನ ನನ್ನ ಜೀವಿತವನ್ನು ಸರಿಯಾಗಿ ನಾನು ನಡೆಸಿದೆನಾ? ಒಂದು ವೇಳೆ ಇವತ್ತೇ ಈ ಕ್ಷಣವೇ ನನಗೆ ಮರಣ ಬಂದರೆ, ನಾನು ದೇಹವನ್ನು ಅಗಲಿದರೆ ನನ್ನ ಸ್ವಾಮಿಯ ಕಣ್ಣುಗಳ ಮುಂದೆ ನಾನು ಹೇಗೆ ಸಾಕ್ಷಿ ಕೊಡಲಿ? ನೀವು ನಂಬ್ತೀರಾ? ಆ ಸೇವಕರಿಗೆ ಸುಮಾರು 78 ವರ್ಷ ಆಗಿದೆ ಪಾಸ್ಟರ್. ಅವರ ಮಗ ಈಗಲೇ ನಿಶ್ಚಯ ಮಾಡಿದಾರಂತೆ, ನನ್ನ ತಂದೆ ಸತ್ತರೆ ಎಲ್ಲಿ ಉಣಬೇಕು, ಯಾರು ವಾಕ್ಯ ಕೊಡಬೇಕು, ಯಾರು ಪ್ರಾರ್ಥನೆ ಮಾಡಬೇಕು, ಎಂಥ ಹಾಡುಗಳನ್ನು ಆಡಬೇಕು, ಆ ಪೆಟ್ಟಿಗೆ ಯಾವ ರೀತಿಯಾಗಿ ತಯಾರಿಸಬೇಕು, ಎಂಥ ಕಟ್ಟಿಗೆಗಳಲ್ಲಿ ಮಾಡಬೇಕು, ಇವೆಲ್ಲವನ್ನು ಪ್ಲ್ಯಾನ್ ಮಾಡಿದ್ದಾರೆ. ಅಮೇರಿಕಾದಲ್ಲಿರುವಂಥ ಸೇವಕರು, ಒಳ್ಳೆಯ ಸೇವಕರು, ಒಳ್ಳೆಯ ಉತ್ತಮವಾದಂಥ ಸಂದೇಶ ಸಾರುವಂಥ. ಅವರು ಹೇಳುವಂಥ ಒಂದು ಮಾತು ಹೇಳ್ತಾ ಇದ್ರು, ದಿನ ರಾತ್ರಿ ನಾನು ಮಲಗುವಾಗ ನಾನು ಪ್ರಶ್ನೆಯೊಡನೆ ನಾನು ಮಲಗ್ತೇನೆ. ಹಲ್ಲೆಲೂಯಾ. ನಾವು ಯೋಚನೆ ಮಾಡೋಣ, ಬೆಳಗ್ಗಿಂದ ಸಂಜೆಯವರೆಗೂ, ರಾತ್ರಿಯವರೆಗೂ ನಾವೆಷ್ಟು ಸತಿ ವಿರುದ್ಧವಾದಂಥ ಕಾರ್ಯಗಳನ್ನು ನಾವು ನೋಡಿದ್ದೇವೆ, ವಿರುದ್ಧವಾದಂಥ ಮಾತುಗಳನ್ನು ಮಾತಾಡಿದ್ದೇವೆ, ಬೇಡವಾದಂಥ ಮಾರ್ಗಗಳಲ್ಲಿ ಹಾದು ಹೋಗಿದ್ದೇವೆ. ಹಲ್ಲೆಲೂಯಾ. 3ನೇ ವಿಷಯವನ್ನು, ಕಿವಿಗೊಡುವ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕಂತೆ. ಕಿವಿಗೊಡುವ ವಿಷಯದಲ್ಲಿ ಒಂದು ನಿಂತಿರುವಂಥ ಸಂದರ್ಭದಲ್ಲಿ ನಾವೇನಾಗಿರ್ಬೇಕಂತ ಎಚ್ಚರಿಕೆ ಆಗಿರಬೇಕು. 2ನೇದು, ನೋಡುವ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಮತ್ತು 3ನೇ ವಿಷಯ, ನಾವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕಂತೆ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ನೋಡಿ, ಯೇಸು ಸ್ವಾಮಿ ಇರುವ ಶಿಷ್ಯರ ಮಂಡಳಿಗೆ ಹೇಳ್ತಿರೋದೇನೆಂದರೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಪ್ರತಿಯೊಬ್ಬ ಮನುಷ್ಯನು ಕೆಟ್ಟೋಗೋದೆಲ್ಲ ಗೊತ್ತಾ? ಕಿವಿಗೊಡುವಂಥ ವಿಷಯದಲ್ಲೇನೆ. ಅಲ್ಲಿ ನಡೆದಿರುವ ಗೊತ್ತಿಲ್ಲ ನಮಗೆ, ಅಲ್ಲಿ ಸಂಭಾಷಣೆ ಆಗಿರುವ ಗೊತ್ತಿಲ್ಲ ನಮಗೆ. ಅವ್ರು ಹಿಂಗೆ ಅಂದ್ರಂತೆ, ನಾವು ಸರಿ ಅವ್ರ ಹತ್ರ ಮಾತಾಡೋದು ಬೇಡ, ಸರಿ ನಾವು ಅಲ್ಲಿ ಹೋಗೋದೇ ಬೇಡ, ಸರಿ ನಾವು ಅವ್ರ ಮನೆಗೆ ನಮ್ಮ ಕಾಲಿಡೋದು ಬೇಡ. ಯಾಕಂದರೆ ಈತನು ಸ್ಪಷ್ಟತೆಯಿಂದ ಕೇಳಿಲ್ಲ, ಬೇರೆಯವರ ವಿಷಯದಲ್ಲಿ ಬೇರೆಯವರು ಹೇಳಿದಂಥ ಮಾತುಗಳನ್ನು ಕೇಳಿಸ್ಕೊಂಡ. ಅದಕ್ಕೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂಥ ಏನಂದರೆ, ಕಿವಿಗೊಡುವ ವಿಷಯದಲ್ಲಿ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಮತ್ತು ಕೆಳಗಡೆ ವಾಕ್ಯ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು, ಇನ್ನು ಕೂಡಿಸಿ ಕೊಡುವವರು ಎಂಬುದಾಗಿ ದೇವರ ವಾಕ್ಯ ಬೀಳುತ್ತಾ ಇದೆ. ಇವತ್ತು ನಾವು ಯಾವ ವಿಷಯಗಳನ್ನು ಕೇಳ್ತಾ ಇದ್ದೇವೆ, ಯಾವ ವಿಷಯಗಳಿಂದ ನಾವು ಕೆಂಗಟ್ಟು ಹೋಗ್ತಾ ಇದ್ದೇವೆ, ಯಾವ ವಿಷಯಗಳಿಂದ ನಾವು ದಾರಿ ತಪ್ಪಿ ಹೋಗ್ತಾ ಇದ್ದೇವೆ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದೇನೆ, ಇದುವರೆಗೂ ನೀವು ಕೇಳ್ತಾ ಇದ್ದೀರಲ್ವಾ, ಇನ್ನು ಮುಂದೆ ಕೇಳ್ತಿರಲ್ವಾ, ಆ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಾಗಿರ್ರಿ. ಪ್ರಕಟಣೆಯನ್ನು ಓದುವಾಗ ಕಿವಿ ಉಳ್ಳವನು ಧನ್ಯನು. ನೀನು ಏನು ಕೇಳ್ತಾ ಇದ್ದೀ, ಇದು ಕೂಡ ದೇವರು ತನ್ನ ಪುಸ್ತಕದಲ್ಲಿ ಬರೀತಾ ಇದ್ದಾನೆ. ಇವತ್ತು ದೇವರ ಸಮ್ಮುಖದಲ್ಲಿರುವಂಥ ನಾವುಗಳಾದರೂ, ದೇವರ ಸನ್ನಿಧಾನದಲ್ಲಿ ಆತನ ಸೊರಗಾಗಿ ಕಾದಿರುವಂಥ ನಾವುಗಳು ನಮಗೆ ಹೇಳುವಂಥ ಒಂದು ವಿಷಯ ಏನಂದರೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಕೆಲವರು ಒಳ್ಳೆಯ ಒಂದು ಹ್ಯಾಬಿಟ್ಸ್ ಏನಂದರೆ, ಯಾವುದನ್ನೂ ಅವರು ಕಿವಿಗೆ ಹಾಕ್ಕೊಳ್ಳೋದಿಲ್ಲ. ಅವರು ಒಳ್ಳೆಯದನ್ನು ಹೇಳಿ ಕೆಟ್ಟದನ್ನು ಹೇಳಿ ಅವ್ರೇನು ಮಾಡ್ತಾರೆ, ಸ್ಮೈಲ್ ಕೊಟ್ಟು ನಗ್ನಗುತ್ತಾ ಎದ್ದು ಹೊರಟೋಗ್ಬಿಡ್ತಾರೆ. ಹಲ್ಲೆಲೂಯಾ. ಆದರೆ ನಾವೇನು ಮಾಡ್ತೇವೆ, ಇನ್ನೂ ಆಸಕ್ತಿ ಉಳ್ಳವರಾಗಿರ್ತೇವೆ. ಇನ್ನು ನನ್ನ ಬಗ್ಗೆ ಏನು ಮಾತಾಡಿದ್ರು, ಇನ್ನು ಏನೆಲ್ಲ ಪದಗಳನ್ನು ಮಾತಾಡಿದರು. ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಎಚ್ಚರಿಕೆ. ನಾವು ಅಂದರೆ ಎಷ್ಟು ಆಸಕ್ತಿ ಉಳ್ಳವರಾಗಿದ್ದೇವೆ. ಆಕೆ ಈ ರೀತಿಯಾಗಿ ಮಾತಾಡಿದ್ರ, ಆತನು ಈ ರೀತಿಯಾಗಿ ಮಾತನಾಡ್ತಿದ್ದಾನ, ಸೇವಕರು ರೀತಿಯಾಗಿ ಮಾತಾಡಿದ್ರ, ಸೇವಕರು ಈ ರೀತಿಯಾಗಿ ನನ್ನ ಬಗ್ಗೆ ಅವ್ರು ಮಾತನಾಡಿದ್ರ, ಕೇಳಿ ಹೇಳಿಸ್ಕೊಳ್ಳುವಂಥವರಾಗಿದ್ದಾರೆ. ಅದಕ್ಕೆ ಕಿವಿಗೊಡುವ ವಿಷಯದಲ್ಲಿ ನೀವು ಎಚ್ಚರಿಕೆಯಾಗಿರ್ರಿ. ನಾವು ಕಿವಿಗೊಡಬೇಕಾಗಿರೋದು ಎಲ್ಲೂ ಗೊತ್ತಾ? ದೇವರ ವಾಕ್ಯಗೆ ಮಾತ್ರ.
ದೇವರ ಸ್ವರಕ್ಕೆ ಮಾತ್ರ. ದೇವರ ಸ್ವರಕ್ಕೆ ಕಿವಿ ತೆರೆಯುವವನು ಯಾವ ವಿಷಯಗಳಿಗೂ ಕೂಡ ಅವನು ಕಿವಿ ತೆರೆಯೋದಿಲ್ಲ. ಒಂದು ವೇಳೆ ಹೌದಾ ಹೇಳ್ತಾ ಇದ್ದಾರೆ, ಓಕೆನಾ, ಸತ್ಯನ, ಸರಿ ಬಿಡಿ, ಹೋಗಿ, ಇಲ್ಲಾಂದರೆ ಬನ್ನಿ ಪ್ರಾರ್ಥನೆ ಮಾಡೋಣ. ಒಬ್ಬ ಸೇವಕರಿದ್ರು ಆಂಧ್ರದಲ್ಲಿ, ಯಾರಾದರೂ ಏನಾದರೂ ಒಂದು ಗುಸುಗುಸುವಂಥ ಮಾತುಗಳನ್ನು ತೆಗೆದುಕೊಂಡು ಹೋದರೆ ಇಮ್ಮಿಡಿಯೇಟಾಗಿ ಅವ್ರ ಕೈಯನ್ನು ಎಳ್ಕೊಂಡು ಹೋಗಿ ಒಂದು ರೂಮಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರಂತೆ, ದೇವರೇ ಈ ಎಲ್ಲ ಬಲಹೀನತೆಗಳಿಂದ ನಮ್ಮನ್ನು ಬಿಡಿಸು ಎಂಬುದಾಗಿ. ಆವಾಗ 2 ಸತಿ ಅವರು ಪ್ರಾರ್ಥನೆ ಮಾಡಿದ ಮೇಲೆ 3ನೇ ಸತಿ ಅವ್ರ ಹತ್ರ ಜನ ಹೋಗೋದೇ ಬಿಟ್ಬಿಟ್ರಂತೆ. ಯಾಕಂದರೆ ಇವರಿಗೆ ಒಳ್ಳೇದು ಹೇಳಿದ್ರು ಕೂಡ ಇವ್ರು ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಅವರು ಯಾವಾಗಲೂ ದೇವರ ವಾಕ್ಯಗೆ ಮಾತ್ರನೇ ತಮ್ಮ ಕಿವಿಗಳನ್ನು ಕೊಡ್ತಾ ಇದ್ರು. ನಮಗೆ ಹೇಳ್ತಾರೆ, ಅನೇಕರು ಹೇಳ್ತಾರೆ, ನೀನು ಈ ಒಂದು ಮಾರ್ಗವನ್ನು ಬಿಡು, ಈ ಒಂದು ಕೆಲಸವನ್ನು ಬಿಡು, ನೀನು ಇಂಥ ಪ್ರಾಂತ್ಯಕ್ಕೆ ಬಾ, ಈಗೆಲ್ಲ ಮಾಡು, ಇದನ್ನು ಮಾಡು, ಅದನ್ನು ಮಾಡು. ಅನೇಕರು, ಒಬ್ಬ ಸೇವಕರು, ನಾನು ಹೆಸರು ಹೇಳೋದಿಲ್ಲ, ನನಗೆ 1 ತಿಂಗಳು ತುಂಬಾ ನನ್ನ ಒಂದು ತಲೆನೇ ಕೆಡಿಸ್ಬಿಟ್ರು ಅವರು. ಏನಂದರೆ, ನೀನು ಸೇವೆ ಮಾಡ್ತಾ ಇದೆಯಾ, ಏನಾದರೂ ಕೆಲಸ ಮಾಡು. ಆಲ್ರೆಡಿ 2 ಸತಿ ಕೆಲಸಕ್ಕೆ ಹೋಗಿ ನಾನು ಓಡಿ ಹೊರಗಡೆ ಬಂದೆ. ಮತ್ತು ಅವ್ರು ಹೇಳ್ತಾಯಿದ್ರು, ಎಂಥ ಆಲೋಚನೆಗಳು ಕೊಡ್ತಾಯಿದ್ರು ಅಂದರೆ, ಒಂದು ಸ್ವಲ್ಪ ದುಡ್ಡು ಹಾಕೋಣ, ಒಂದು ಕಬ್ಬಿನ ಜ್ಯೂಸ್ದು ಒಂದು ಮಿಷಿನ್ ಹಾಕೋಣ, ನಾವೊಂದು ರೋಡ್ ಸೈಡಲ್ಲಿ ಈ ಬಿಸ್ನೆಸ್ ಮಾಡೋಣ, ಮತ್ತು ಚೇಪೆಕಾಯಿ ಸೌತೆಕಾಯಿ ಒಂದು ಗಾಡಿ ಮೇಲೆ ಹಾಕಿ ಒಂದು ಬಿಸ್ನೆಸ್ ಮಾಡೋಣ. ನಾವು ದೇವ್ರ ಸೇವೆ ಮಾಡೋಕ್ಕೆ ಬಂದಿದ್ದೀವ ಇಲ್ವಾ, ಇದು ಮಾಡೋಕ್ಕೆ ಬಂದಿದ್ದೀವ ಗೊತ್ತಿಲ್ವಲ್ಲ. ಅಂದರೆ ದೇವರ ಮಾರ್ಗಗಳಿಂದ ತಪ್ಪಿಸುವಂಥ ಕಾರ್ಯಗಳು. ಇವತ್ತು ನಾವು ನೋಡ್ತೇವೆ, ಆ ಸೇವಕರು ದಿನನಿತ್ಯ ಬ್ಯುಸಿ ಆಗಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 8-9 ಗಂಟೆಗೆ ಮನೆಗೆ ಬರ್ತಾರೆ. ಮತ್ತೆ ತಿರ್ಗಾ ಅದ್ರ ಮೇಲೆ ಬೇರೆ ಒಂದು ಕೆಲಸ ಇದೆ. ಹೀಗೆ ಅವರು ದಿನನಿತ್ಯ ಶೆಡ್ಯೂಲ್ ಆಗಿ ಹೋಗ್ತಾ ಇದೆ. ಆದರೆ ಭಾನುವಾರ ನಾವು ಹೇಗೆ ದೇವರ ಮುಂದೆ ಹೋಗಿ ನಿಲ್ಲಲಿಕ್ಕೆ ಸಾಧ್ಯ? ಅದಕ್ಕೆ ದೇವರ ವಾಕ್ಯ ಬಿಡುತ್ತೆ, ಕಿವಿಗೊಡುವ ವಿಷಯದಲ್ಲಿ ನಾವು ಏನಾಗಿರ್ಬೇಕಂತೆ, ಎಚ್ಚರಿಕೆ ಆಗಿರು. ಯಾರೇ ನಿಮ್ಮ ಬಗ್ಗೆ ಮಾತಾಡಿದ್ರು ಕೂಡ ಅದನ್ನು ಮನಸ್ಸಿಗೆ ಹಚ್ಕೊಳ್ಬೇಡಿ. ಸರಿ, ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಿ ಬಿಟ್ಟು ಬಿಡೋಕ್ಕೆ ಅದು ಅವರ ಬಲಹೀನತೆ. ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ಒಂದು ಪ್ರೀತಿಯಿಂದ ಅವನ ಬಲಹೀನತೆ ಅವನಲ್ಲಿ ಅಧಿಕವಾಗಿದ್ದರೂ ಕೂಡ ನಿನ್ನ ಪ್ರೀತಿಯಿಂದ ಅವನನ್ನು ಸೆಳೆದುಕೋ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ. ನಾವೇನು ಮಾಡ್ತೇವೆ, ಅವತ್ತು ನೀನು ಹಿಂಗೆ ಅಂದಲ್ಲ, ಅವತ್ತು ನೀನು ಈ ರೀತಿಯಾಗಿ ಮಾತಾಡ್ದಲ್ಲ. ದೊಡ್ಡವರು ಹೇಳ್ತಾರೆ, ಒಂದು ಏಟು ಬೇಕಾದರೂ ಹೊಡೆದು ಬಿಡು, ಮಾತು ಮಾತ್ರ ಬಿಸಾಡಬೇಡ. ಅದು ಮಾತು ಯಾವಾಗಲೂ ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೆ ಮಾತಾಡಬೇಕಾದ್ರೆ ಆಲೋಚನೆ ಮಾಡು, ಮಾತನಾಡಬೇಕಾದ್ರೆ ಯೋಚನೆ ಮಾಡು. ಏನು ಮಾತನಾಡ್ತಾ ಇದ್ದೇನೆ ಎಂಬುದಾಗಿ, ಏನನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ. ಒಬ್ಬ ಸಿನಿಮಾ ಹೀರೋನು ಒಂದು ಕಡೆ ಹೇಳ್ತಾರೆ, ಏನಂದರೆ, ಏನು ಮಾತನಾಡ್ತಾ ಇದ್ದೀನಿ ಅನ್ನೋದು ಪ್ರಾಮುಖ್ಯ ಅಲ್ಲ, ಯಾರ ಹತ್ರ ಏನು ಮಾತಾಡ್ತಾ ಇದ್ದೀನಿ ಅನ್ನೋದೇ ಪ್ರಾಮುಖ್ಯ ಎಂಬುದಾಗಿ. ಹೀಗೆ ನಾವು ನೋಡುವಾಗ ಈ ವಿಷಯಗಳನ್ನು ನಾವು ನೋಡುವಾಗ, ಹೌದಲ್ವ, ಅದು ನಿಜ ಅಲ್ವಾ? ಯಾರ ಹತ್ರ ನಾನು ಏನು ಮಾತನಾಡ್ತಾ ಇದ್ದೀನಲ್ಲ, ಯಾರೊಂದಿಗೆ ನಾನು ಏನನ್ನು ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಹೀಗೆ ನಮ್ಮ ಒಂದು ಮಾತುಗಳಲ್ಲಿ ಕೇಳಿಸಿಕೊಳ್ಳೋದ್ರಲ್ಲಿ ಏನಾಗಿರ್ಬೇಕಂತೆ, ಎಚ್ಚರಿಕೆಯಾಗಿರು. ಕೀರ್ತನೆ 1:1 ನಾವು ನೋಡ್ತೇವೆ, ದೇವರ ವಾಕ್ಯ ಹೇಳುತ್ತೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳಬೇಡ, ದೇವರ ವಾಕ್ಯಗಳನ್ನು ಅಸಡ್ಡೆ ಮಾಡುವರ ಜೊತೆಯಲ್ಲಿ ನಡಿಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಆದರೆ ಅಂಥ ವಿಷಯಗಳಿಗೆ ನಾವು ಏನಾಗಬೇಕಂತೆ, ಕಿವಿ ಕೊಡಬಾರದು. ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಹಲ್ಲೆಲೂಯಾ. ಗಲಾತ್ಯದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಓದುವಾಗ ಅಪೊಸ್ತಲ ಪೌಲನು ಹೇಳುತ್ತಾನೆ, ನೀವು ಬೇರೆಯ ಸುವಾರ್ತೆಯನ್ನು ಕೇಳಿ ಈಗಲೇ ನೀವೇನಾಗಿದ್ದೀರಾ, ಮಾರ್ಗ ತಪ್ಪೋಗ್ಬಿಟ್ಟಿದ್ದೀರಾ. ಅಂದರೆ ಬೇರೆ ವಿಷಯಗಳನ್ನು ಅವರು ಕೇಳಿದ್ರು. ಓದಿ ಆ ವಚನ, ಗಲಾತ್ಯದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 6-7ನೇ ವಚನ. ಹಾಂ, ನೋಡಿ ಎಷ್ಟು ಬೇಗ ಅಂದರೆ ಇಷ್ಟು ಬೇಗನೆ ಬೇರೆ ಸುವಾರ್ತೆ, ಬೇರೆ ವಿಷಯಕ್ಕೆ ಅವರೇನಾದ್ರಂತೆ ಒಳಗಾದರು. ಅದಕ್ಕಿಂತ ಮುಂಚಿತವಾಗಿ ಅಪೊಸ್ತಲ ಪೌಲನು ಉಪದೇಶ ಮಾಡಿದನು, ಅವರಿಗೆ ಸತ್ಯ ಮಾರ್ಗದಲ್ಲಿ ನಡೆಸಿದನು. ಕೂಡಲೇ ಬೇರೆ ಜನರು ಬಂದು ಹೇಳುವಾಗ ಆ ವಿಷಯಗಳಿಗೆ ಅವರೇನಾಗಿದ್ದಾರೆ, ಒಳಗಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ದೇಹದ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರೋಣ. ನಿಂತಿದ್ದೇನೆ ಎಂಬುದಾಗಿ. 2ನೇದಾಗಿ ಕಣ್ಣಿನ ವಿಷಯದಲ್ಲಿ ಎಚ್ಚರಿಕೆ ಆಗಿರೋಣ. 3ನೇ ವಿಷಯದಲ್ಲಿ ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ ಆಗಿರೋಣ. ಮತ್ತೆ ನಾವು ನೋಡಿಕೊಳ್ಳೋಣ, ಮಾತಿನ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ನಾವು ಏನಾಗಿರ್ಬೇಕಂತೆ, ಮಾತಿನ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36-37ನೇ ವಚನವನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನ 37ನೇ ವಚನ. ಹಾಂ ಹಾಂ
ಹಾಂ, ಆಮೇನ್, ಹಲ್ಲೆಲೂಯಾ. ಇಲ್ಲಿ ದೇವರು ತನ್ನ ಮಕ್ಕಳಿಗೆ ಹೇಳುವಂಥದ್ದು ಏನಂದರೆ, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನಿಂದಲೂ ಏನಾಗ್ತಾನಂತೆ, ದೇವರ ಮುಂದೆ ದೇವರ ನ್ಯಾಯಾಧಿಪತಿ ಮುಂದೆ ನಾವು ನಿಲ್ಲುವವರಾಗಿದ್ದೇವೆ. ಅದಕ್ಕೆ ನಮ್ಮ ಬಾಯಿ ಮಾತುಗಳು ಎಚ್ಚರಿಕೆ ಆಗಿರಬೇಕು. ಅದು ನಿಜವಾದರೆ ನಿಜವಾಗಲಿ, ಅಲ್ಲವಾದರೆ ಅಲ್ಲವಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕೆಲವೊಮ್ಮೆ ನಾವು ಕೆಲವು ಪರಿಸ್ಥಿತಿಗಳಲ್ಲಿ ಇರುವಾಗ, ಕೆಲವೊಮ್ಮೆ ನಾವು ಕೆಲವು ಸಂಕಟಗಳಲ್ಲಿ ಇರುವಾಗ, ಕೆಲವು ಅಪಾಯಗಳಲ್ಲಿ ಇರುವಾಗ, ಕೆಲವು ಹೋರಾಟಗಳಲ್ಲಿ ಇರುವಾಗ ನಾವು ಕೆಲವೊಮ್ಮೆ ತಪ್ಪನ್ನು ಹೇಳ್ಬಿಡ್ತೇವೆ. ಅಂತೂ ನಾವು ದೇವರಿಗೆ ಸರಿಯಾದ ರೀತಿಯಲ್ಲಿ ನಾವು ಮಾತಾಡೋದಿಲ್ಲ. ಆದರೂ ದೇವರ ವಾಕ್ಯ ಹೇಳಿದ, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದೊಂದು ಮಾತಿಗೂ ದೇವರ ಮುಂದೆ ಲೆಕ್ಕ ಕೊಡಬೇಕಾಗಿದೆ. ಹಲ್ಲೆಲೂಯಾ. ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು, ಮಾತನಾಡುವ ವಿಷಯದಲ್ಲಿ ಕೂಡ ನಾವು ಎಚ್ಚರಿಕೆ ಆಗಿರಬೇಕು. ಹಾಗಾದರೆ ನಾವೇನು ಮಾತಾಡಬೇಡ, ಸುಮ್ಮನೆ ಸೈಲೆಂಟಾಗಿ ಇದ್ಬಿಡೋಣವಾ ಅಂತಂದರೆ, ಅಲ್ಲಿ ದೇವರು ವಾಕ್ಯ ಹೇಳುತ್ತೆ, ಜ್ಞಾನೋಕ್ತಿಗಳಲ್ಲಿ ಮೌನವೇ ಜ್ಞಾನ ಎಂಬುದಾಗಿ. ಕೆಲವ್ರು ನೋಡಿ, ಅವ್ರು ಎಷ್ಟೇ ಮಾತಾಡಿದ್ರು ಅವ್ರು ಮಾತಾಡೋದೇ ಇಲ್ಲ. ಅವ್ರು ಎಲ್ಲಿ ಮಾತನಾಡ್ತಾರೆ ಅಂದರೆ, ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡ್ತಾರೆ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡೋದೇ ಇಲ್ಲ. ಅವರು ಜ್ಞಾನೋಕ್ತಿಗಳು ಹೇಳುತ್ತೆ ಮೌನವೇ ಜ್ಞಾನ ಎಂಬುದಾಗಿ. ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಆದರೆ ಮನುಷ್ಯರಾದ ನಾವು ಸುಮ್ಮನೆ ಇರ್ತೀವಾ? ಬೇಡವಾದ ಎಲ್ಲ ವಿಷಯಗಳನ್ನು ಮಾತನಾಡ್ತಾ ಇರ್ತೇವೆ, ಬೇಡವಾದ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತಾ ಇರ್ತೇವೆ. ಇವೆಲ್ಲವೂ ನಮ್ಮ ಜೀವಿತದಲ್ಲಿ ನಮಗೇನಾಗಿತ್ತಂದರೆ ಹುಳುಕಾಗಿತ್ತು ನಮಗೆ. ದೇವರು ಇವೆಲ್ಲವನ್ನ ಬಿಡು ಎಂಬುದಾಗಿ ಹೇಳುವಾಗ ಎಲ್ಲವನ್ನ ಬಿಟ್ಟು, ದೇವರೇ ಯಾರ ಕುರಿತವಾಗಿಯೂ ಬೇಡ. ಇವತ್ತು ಬೆಳಗಿನ ಜಾವ ನಾನು ಅದೇ ಪ್ರಾರ್ಥನೆ ಮಾಡಿ, ದೇವರೇ ಯಾರ ಕುರಿತವಾಗಿ ನಾವು ಮಾತನಾಡಬಾರದು, ನಿನ್ನ ಕೋಪಕ್ಕೆ ನಾವು ಗುರಿಯಾಗಬಾರದು. ದೇವರೇ ನಿಮ್ಮ ಅಭಿಷಕ್ತಿಗೆ ವಿರುದ್ಧವಾಗಿ ನಮ್ಮ ನಾಲಿಗೆಯನ್ನು ತೆಗೆಯಬಾರದು ಕರ್ತನಾದ ದೇವರೇ. ದೇವರೇ ನಿಮ್ಮಿಂದ ಕರೆಯಲ್ಪಟ್ಟಂಥ ಜನಾಂಗಗಳಿಗೆ ವಿರುದ್ಧವಾಗಿ ನಮ್ಮ ನಾಲಿಗೆಯು ದೇವರೇ ಹೊರ ಬರಬಾರದೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ದೇವರೇ ಅವರನ್ನು ಕರೆದಾತ ನೀನು, ನನ್ನನ್ನು ಕರೆದಾತ ನೀನೇ, ನಮ್ಮಿಬ್ಬರ ವಿಷಯದಲ್ಲಿ ನ್ಯಾಯ ತೀರ್ಪು ಮಾಡುವಾತನೂ ನೀನೇ. ಆದರೂ ಕೂಡ ಕರ್ತನೆ, ಮತ್ತೊಬ್ಬರ ಕುರಿತವಾಗಿ ಅವಕಾಶ ಸಿಕ್ಕಿದ್ರೂ ಕೂಡ ಅವರ ಕುರಿತವಾಗಿ ನಾವು ಮಾತಾಡಬಾರ್ದಂತೆ. ಅವಕಾಶಗಳು ನಿನಗೆ ಬರುತ್ತೆ, ನೀನು ಮಾತನಾಡಬಾರದು. ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೇಳುತ್ತೆ, ಮತ್ತೊಬ್ಬನಲ್ಲಿ ನೀನು ದೋಷಿ ಎನಿಸುವ ನೀನು ಯಾರಾದರೂ ಸರಿನೇ, ನಿನಗೆ ಪ್ರಶ್ನೆ ಮಾಡಿದ್ರೆ ನೀನು ಕೂಡ ಮಾರ್ಗವನ್ನು ಹುಡುಕಿಕೊಳ್ತೀಯ. ತಪ್ಪುಗಳನ್ನು ಹೇಳುವವರ ಹತ್ರ ಹೋಗಿ ನೀವು ಹೇಳಿ ನೀನು ಸರಿಯಾಗಿದೆ ಅಂದರೆ ಅವರು ತಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಅವರು ಕೂಡ ಏನು ಮಾಡ್ತಾರೆ, ಮಾರ್ಗಗಳನ್ನು ಹುಡುಕ್ತಾರೆ. ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಜ್ಞಾನೋಕ್ತಿ 18ನೇ ಅಧ್ಯಾಯ 21ನೇ ವಚನ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ಜೀವವು ಮರಣವು ನಾಲಿಗೆಯ ವಶವಾಗಿದೆ. ಆದುದರಿಂದ ನಾವೇನು ಮಾತನಾಡ್ತಾ ಇದ್ದೇವೆ, ನಮ್ಮ ಮಾತುಗಳು ಏನಾಗಿದೆ, ದಿಢೀರ್ ಅಂತ ಹೇಳ್ತೇವೆ, ಅಯ್ಯೋ ನೀನು ಸತ್ರೆ ಸಾಯಿ ಹೋಗು ಅಂತ ಹೇಳಿಬಿಡ್ತೀವಿ. ಕರೆಕ್ಟ್ ಅಲ್ವಾ? ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ದೇವರ ಸನ್ನಿಧಿಯಲ್ಲಿ ನಡೆದ್ರೂ ಕೂಡ ಒಂದಲ್ಲ ಒಂದು ದಿನ ಶಪಿಸುವ ಮಾತು ಬಂದೇ ಬಂದುಬಿಡುತ್ತೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ನಾವು ಹಾಡುವ ಒಂದೊಂದು ಮಾತಿಗೂ ದೇವರ ಮುಂದೆ ಲೆಕ್ಕ ಕೊಡಬೇಕು. ಅವನಷ್ಟೇ, ಅವನ ಏಳಿಗೆ ಆಗೋದಿಲ್ಲ, ಅವನ ಜೀವನ ಅಷ್ಟೇ ಅಂತ ನಾವು ಯಾವಾಗ ಹೇಳ್ತಾ ಇರ್ತೇವೋ ಅದು ಹಾಗೆ ಆಗುತ್ತೆ. ದೇವರ ವಾಕ್ಯ ಹೇಳುತ್ತೆ, ಜೀವ ಮರಣಗಳು ನಾಲಿಗೆಯ ವಶವಾಗಿದೆ. ನಿನ್ನ ಬಾಯಿ ಮಾತಿಂದ ಏನನ್ನು ಬಿತ್ತುತ್ತಾ ಇದೆಯೋ ಅದನ್ನೇ ನೀನು ಕುಯ್ಯುವಂತನಾಗಿದ್ದಿ. ಓದಿಕೊಳ್ಳೋಣ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನ. ನೋಡಿ, ನಾಲಿಗೆಗೆ ಕಡಿವಾಣ ಹಾಕಬೇಕೆಂಬುದಾಗಿ ದೇವರ ವಾಕ್ಯ ಹೇಳ. ಸದ್ಭಕ್ತ ನೆನೆಸಿಕೊಳ್ಳುವ ಯಾವನಾದರೂ ಸರಿಯೇ ತನ್ನ ನಾಲಿಗೆಯನ್ನು ಏನಾಗಬೇಕಂತೆ, ಏನಾಗಬೇಕು? ಮತ್ತೊಂದು ಸತಿ ಓದಿ ಸಿಸ್ಟರ್. ಕಡಿವಾಣ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸಿಕೊಳ್ಳುವನು. ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಅಂದರೆ ನಮ್ಮ ನಾಲಿಗೆಯನ್ನು ನಾವೇನು ಮಾಡಬೇಕಂತೆ, ಕಾಯುವಂಥರಾಗಿರಬೇಕು. ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನಾಲಿಗೆ ಕುರಿತವಾಗಿ ತುಂಬ ವಿಷಯಗಳನ್ನು ಮಾತನಾಡ್ತಿದ್ದಾರೆ. ಈ ದೇಹದಲ್ಲಿ ನಾಲಿಗೆ ಬಹಳ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತಂತೆ. ಹಲ್ಲೆಲೂಯಾ. ಅಲ್ಲಿ ಓದುವಾಗ ಯಾಕೋಬನು ನಾಲಿಗೆ ಕುರಿತವಾಗಿ ತುಂಬ ಅದ್ಭುತಕರವಾದ ರೀತಿಯಲ್ಲಿ ವರ್ಣಿಸುವಂಥ ಒಂದು ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ. ಚೀನಾ ಪ್ರಾಂತ್ಯದಲ್ಲಿ ಒಂದು ಗಾದೆ ಮಾತಿದೆ, ಏನಂದರೆ 6 ಎತ್ತರದ ಒಬ್ಬ ಮನುಷ್ಯನನ್ನು 6 ಅಂಗುಲದ ನಾಲಿಗೆ ನಾಶ ಮಾಡುತ್ತದಂತೆ. ಹಲ್ಲೆಲೂಯಾ. ಬೈಬಲ್ ಹೇಳ್ಬಿಟ್ಟಿದೆ, ದೇಹದಲ್ಲಿ ಚಿಕ್ಕ ಅಂಗವಾಗಿದ್ದರೂ ಕೂಡ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತೆ.
ಬೆಂಕಿ ಕಿಡಿ ಚಿಕ್ಕದಾಗಿದ್ರು, ಎಷ್ಟೇ ದೊಡ್ಡ ಕಾಡಾಗಿದ್ರು ಕೂಡ ಅದೇನು ಮಾಡುತ್ತಂತೆ, ಸುಟ್ಟು ಬಿಸಾಡುತ್ತೆ. ಅದಕ್ಕೆ ನಾವು ಆಡುವ ಪ್ರತಿಯೊಂದೊಂದು ಮಾತಿನಲ್ಲಿ ಎಚ್ಚರಿಕೆಯಾಗಿರೋಣ. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತೊಂದು ವಿಷಯವನ್ನು ನಾವು ನೋಡಿಕೊಳ್ಳೋಣ. ಹೃದಯದ ವಿಷಯದಲ್ಲಿ ನಾವು ನೋಡಿಕೊಳ್ಳೋಣ. ಯಾಕಂದರೆ ಹೃದಯ ಬಹಳ ಪ್ರಾಮುಖ್ಯವಾಗಿದೆ. ಒಂದು ದೇಹದ ವಿಷಯದಲ್ಲಿ ನಾವು ನಿಂತಿರುವಂಥ ನಮ್ಮ ದೇಹದ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಎರಡನೇದು ಕಣ್ಣುಗಳ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಮತ್ತು ಮೂರನೇದು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಮತ್ತು ನಾಲ್ಕನೇದು ಮಾತಿನ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಮತ್ತು ಐದನೇದು ಹೃದಯದ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕಾಗಿದೆ. ಆಮೇಲೆ ಹಲ್ಲೆಲೂಯ, ಶಬ್ದವಾಗಿ ಹಲ್ಲೆಲೂಯ. ಯೆರೆಮೀಯನು ಬರೆದ ಪ್ರವಾದನ ಪುಸ್ತಕ 17ನೇ ಅಧ್ಯಾಯ 9ನೇ ವಚನ. ಯೆರೆಮೀಯನು ಬರೆದ ಪ್ರವಾದನ ಪುಸ್ತಕ 17ನೇ ಅಧ್ಯಾಯ 9ನೇ ವಚನ. ಹೃದಯವು ಎಲ್ಲಕ್ಕಿಂತಲೂ ವಂಚಕ. ಹೃದಯದಲ್ಲಿ ಏನಿರುತ್ತೆ? ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ದ್ವೇಷನೇ ಇರುತ್ತೆ, ಹಸಿವೆ ಇರುತ್ತೆ, ಹೊಟ್ಟೆ ಕಿಚ್ಚಿರುತ್ತೆ. ಎಲ್ಲವೂ ಎಲ್ಲಿ? ಹೃದಯದಲ್ಲೇ. ಅದಕ್ಕೆ ನಮ್ಮ ಹೃದಯವನ್ನು ನಾವೇನು ಮಾಡಬೇಕಂತೆ? ಜಾಗರೂಕರಾಗಿ ನಾವು ಕಾಪಾಡಿಕೊಳ್ಳಬೇಕಾಗಿದೆ. ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಅಂತ ಎಂಬುದಾಗಿ ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ? ಕೂಡಲೇ ಅವರು ನೆಕ್ಸ್ಟ್ ಡೇ ಎದ್ದು ವಾಕಿಂಗ್ ಮಾಡೋದು ಏನು ನೋಡ್ತೀರಾ, ಮತ್ತು ಅವರು ಎಕ್ಸರ್ಸೈಸ್ ಮಾಡೋದು ಏನು ನೋಡೋದು. ಯಾಕೆ? ತಮ್ಮ ಹೃದಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಅವರು ಏನಾಗ್ತಾ ಇದ್ದಾರೆ? ಅವರು ಸಿದ್ಧರಾಗ್ತಾ ಇದ್ದಾರೆ. ಅದಕ್ಕೆ ದೇವರ ವಾಕ್ಯ ಹೇಳಿದ್ರು, ಹೃದಯವು ಎಲ್ಲದಕ್ಕಿಂತಲೂ ವಂಚಕ. ಏನೇ ಒಂದು ಮಾಡಬೇಕಾದ್ರೂ ಹೃದಯದಲ್ಲಿ ಪ್ಲ್ಯಾನ್ ಮಾಡ್ತೀವಿ ನಾವೆಲ್ಲ, ಹೃದಯದಲ್ಲಿ ಇಟ್ಕೊಳ್ತೇವೆ. ಕೆಲವ್ರು ಹೇಳ್ತೇವಲ್ಲ, ಹೃದಯದಲ್ಲಿ ಏನು ಇಟ್ಕೊತೀಯ? ಎಲ್ಲ ಹೊರಗಡೆ ಹಾಕ್ಬಿಡು, ನಿನ್ನ ಹೃದಯ ಏನಾಗಿರಲಿ, ಮೃದುವಾಗಿರಲಿ. ಹೃದಯದಲ್ಲಿ ಏನು ಇಟ್ಕೊಬೇಡ, ಮನಸ್ಸಲ್ಲಿ ಏನು ಇಟ್ಕೊಬೇಡ. ಇನ್ನು ಮನಸ್ಸಲ್ಲಿ ಎಷ್ಟೆಷ್ಟು ವಿಷಯಗಳನ್ನು ಇಟ್ಕೊಂಡಿದ್ದೆ ನೀನು. ಕೆಲವ್ರು ಹೇಳ್ತಾರೆ, ನೀನು ಹೇಳಿದ್ದು ನನ್ನ ಹೃದಯದಲ್ಲಿ ಹಾಗೇ ಇದೆ ಅಂತ ಹೇಳ್ತೀವಿ ನಾವು. ಕರೆಕ್ಟ್ ಅಲ್ವರಾ? ನೀನು ಹೇಳಿದ್ದು ನನ್ನ ಮನಸ್ಸಲ್ಲಿ ಹಾಗೇ ಇದೆ, 20 ವರ್ಷ ಆಗಲಿ ಅದನ್ನು ನಾನು ಏನು ಮಾಡೋದಿಲ್ಲ, ಮರೆಯೋದಿಲ್ಲ. ಹಲ್ಲೆಲೂಯ. ನೀನು ಮರ್ತಿಲ್ಲ ಅಂದರೂ ಯಾರಿಗೆ ಲಾಸು? ನಿನಗೇ ಲಾಸ್. ಅದು ನಿನ್ನ ಹೃದಯವನ್ನಲ್ಲ, ನಿನ್ನ ದೇಹವನ್ನೆಲ್ಲ ಕೆಡಿಸುತ್ತಾ ಇರುತ್ತೆ. ಹೃದಯದಲ್ಲಿ ನೀನು ಇಟ್ಕೊಂಡಿದ್ರಿಂದ ನಿನ್ನ ಬಾಯಿ ಮಾತುಗಳನ್ನು ಕೆಡಿಸುತ್ತೆ, ನಿನ್ನ ಕಿವಿಗಳನ್ನು ಕೆಡಿಸುತ್ತೆ, ನಿನ್ನ ಕಣ್ಣು ದೃಷ್ಟಿಗಳನ್ನು ಕೆಡಿಸುತ್ತೆ, ಇಡೀ ನಿನ್ನ ದೇಹವನ್ನೇ ಕೆಡಿಸುತ್ತೆ. ಹಲ್ಲೆಲೂಯ. ಅದಕ್ಕೆ ಹೃದಯದಲ್ಲಿ ದೇವರ ವಾಕ್ಯಗಳಿಂದ ತುಂಬಿಸಿಕೊಳ್ಳುವವರಾಗಿರೋಣ. ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಬಟ್ಟೆಗಳನ್ನು ಅರಿದುಕೊಳ್ಳೋದು ತುಂಬ ಈಸಿ. ಹೃದಯನ ಅರಿದುಕೊಳ್ಳೋದು ಹೇಗೆ? ದೇವರ ಮುಂದೆ ಕುಂತು ಗೋಳಾಡಿ ಪ್ರಾರ್ಥನೆ ಮಾಡಿ, ದೇವರೇ ಈ ನನ್ನ ಅಶುದ್ಧವಾದ ಹೃದಯವನ್ನು ಶುದ್ಧವಾಗಿ ಮಾಡು. ದಾವೀದನು ಕೂಡ ಹೇಳ್ತಾನೆ, ನನ್ನ ಹೃದಯದಿಂದ ನನ್ನಲ್ಲಿರುವ ಅಶುದ್ಧವನ್ನು ತೆಗೆದು ಬಿಸಾಡು. ಬರಳಿನಿಂದ ನೀರನ್ನು ಚಿಂಬಿಕಿಸಿಯೋ ಎಂಬಂತೆ ನನ್ನಲ್ಲಿರುವ ಅಶುದ್ಧಾತ್ಮನ ತೆಗೆದು ಬಿಡಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ನನ್ನನ್ನು ತೊಳೆ ಹಿಮಗಿಂತ ಬೆಳ್ಳಗಾಗಿ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಕೀರ್ತನೆ 51ನೇ ಕೀರ್ತನೆಯಲ್ಲಿ ಆತನು 7 ದಿನಗಳು ಉಪವಾಸವನ್ನು ಮಾಡುವಾಗ ಆ ಸಂದರ್ಭದಲ್ಲಿ ಆ ಒಂದು ಕೀರ್ತನೆಯನ್ನು ರಚಿಸುವಂಥವನಾಗಿದ್ದಾನೆ. ಪ್ರೀತಿಯ ದೇವ ಜನರೇ, ಹೃದಯದ ವಿಷಯದಲ್ಲಿ ನಾವೇನಾಗಿರ್ಬೇಕಂತೆ? ಎಚ್ಚರಿಕೆಯಾಗಿರಬೇಕು. ಅದಕ್ಕೆ ಯಾವುದನ್ನು ನಾವು ಸ್ಥಿರವಾಗಿ ಇಟ್ಕೊಳ್ಬೇಕು ಅದನ್ನು ಇಟ್ಕೊಳ್ಬೇಕಾಗಿದೆ. ದೇವರ ವಾಕ್ಯಗಳಿಂದ ನಾವು ತುಂಬಿಸಿಕೊಳ್ಳೋಣ. ದೇವರ ವಾಕ್ಯ ಹೇಳುತ್ತೆ, ಹೃದಯ ಎಂಬಂಥ ಅಲಿಗಿನಲ್ಲಿ ನನ್ನ ವಾಕ್ಯಗಳನ್ನು ಬರೆ ಎಂಬುದಾಗಿ. ಹಲ್ಲೆಲೂಯ. ಈ ಹೃದಯ ಮತ್ತು ಅಲಗಿನಲ್ಲಿ ದೇವರ ವಾಕ್ಯ ಬರೆದು ಬಿಟ್ರೆ ಅದು ಯಾರೇ ಬಂದರೂ ಕೂಡ ಅಳಿಸೋದಕ್ಕಾಗೋದಿಲ್ಲ. ಹಲ್ಲೆಲೂಯ. ಹೃದಯದಲ್ಲಿ ಏನಿರುತ್ತೆ, ಬಾಯಿನಲ್ಲಿ ಅದೇ ಬರುತ್ತೆ. ಕೆಲವರ ಹತ್ರ ನೀವು ಹೋಗುವಾಗ ಎಲ್ಲ ಪಾಸಿಟಿವ್ ಆದಂಥ ಒಂದು ಎನರ್ಜಿ ಅವರ ಹತ್ರ ಇರುತ್ತೆ. ಕೆಲವರ ಹತ್ರ ಹೋಗುವಾಗ ಎಲ್ಲ ನೆಗೆಟಿವ್ನೇ. ಇವ್ರ ಹತ್ರ ಹೋಗೋದೇ ಬೇಡಪ್ಪ, ಇವ್ರ ಹತ್ರ ಹೋದರೆ ಇಲ್ಲ, ಇವರು ತುಂಬ ಯಾವಾಗಲೂ ಒಳ್ಳೆಯದನ್ನೇ ಮಾತನಾಡ್ತಾ ಇರ್ತಾರೆ, ಒಳ್ಳೆ ವಿಷಯಗಳ ಕುರಿತವಾಗಿ ಇವರು ಚರ್ಚೆ ಮಾಡ್ತಾ ಇರ್ತಾರೆ. ಏನೇ ಆಗಲಿ ಜೀವಿತದಲ್ಲಿ ಅವರು ಒಳ್ಳೆಯದನ್ನೇ ಮಾಡ್ತಾ ಇರ್ತಾರೆ. ಹಲ್ಲೆಲೂಯ. ಶಬ್ದವಾಗಿ ಹಲ್ಲೆಲೂಯ. ಅದಕ್ಕೆ ಹೃದಯದಲ್ಲಿ ಏನಿರುತ್ತೋ ಬಾಯಿನಲ್ಲಿ ಕೂಡ ಅದೇ ಬರುವಂಥದ್ದಾಗಿದೆ. ನಿನ್ನ ಹೃದಯದಲ್ಲಿ ಒಳ್ಳೆಯದಿರುವುದಾದರೆ, ಒಳ್ಳೆ ಕಾರ್ಯಗಳಿರುವುದಾದರೆ, ದೇವರ ವಾಕ್ಯಗಳಿರುವುದಾದರೆ, ನೀನು ಮಾತನಾಡುವಾಗೆಲ್ಲ ಬರೀ ಅವುಗಳ ವಿಷಯದಲ್ಲೇ ನೀನು ಮಾತನಾಡುವಂತನಾಗಿದ್ದಿ. ನೀನು ಧ್ಯಾನ ಮಾಡುವಾಗೆಲ್ಲ ಬರೀ ಅವುಗಳ ವಿಷಯದಲ್ಲೇ ಧ್ಯಾನ ಮಾಡುವಂತನಾಗಿದ್ದಿ. ಹಲ್ಲೆಲೂಯ. ಅದಕ್ಕೆ ಹೃದಯವು ಎಲ್ಲದಕ್ಕಿಂತಲೂ ವಂಚಕವಾದ ಆ ಹೃದಯವನ್ನು ನಮ್ಮ ದೇವರ ಕಡೆಗೆ ತಿರುಗಿಸೋಣ, ನಮ್ಮ ದೇವರ ಕೈಯಲ್ಲಿ ಒಪ್ಪಿಸಿಕೊಡೋಣ. ಕರ್ತನೆ, ಈ ಹೃದಯದಲ್ಲಿ ನೀನು ವಾಸ ಮಾಡು. ದೇವರ ವಾಕ್ಯ ಹೇಳುತ್ತೆ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನಗೆ ಪಾದಪೀಠವಾಗಿದೆ. ನನಗೆ ನೀವು ಎಂಥ ಆಲಯವನ್ನು ಕಟ್ಟುವಿರಿ.
ಸುಂದರವಾದ ಆಲಯಗಳು, ಕಟ್ಟಕಟ್ಟಡವಾಗಿರುವಂಥ ಆಲಯಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಇದರಲ್ಲಿ ದೇವರು ವಾಸ ಮಾಡೋದಿಲ್ಲ. ನಮ್ಮ ಚಿಕ್ಕ ಪುಟ್ಟ ಹೃದಯದಲ್ಲಿ ದೇವರು ವಾಸ ಮಾಡುವಂಥವನಾಗಿದ್ದಾನೆ. ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಈ ಹೃದಯದಲ್ಲಿ ಸ್ವಾಮಿಯು ಇದ್ದಾನಾ ಇಲ್ಲವಾ ಎಂಬುದಾಗಿ, ಈ ಹೃದಯದಲ್ಲಿ ನನ್ನ ಸ್ವಾಮಿಯ ಮಾತುಗಳು ಇದೆಯಾ ಇಲ್ಲವಾ ಎಂಬುದಾಗಿ. ದೇವರ ಮಾತುಗಳನ್ನು ತಳ್ಳಿಬಿಡ್ತೇವೆ, ಬೇರೆಯವರು ಹೇಳಿದಂಥ ಮಾತುಗಳನ್ನು ನಮ್ಮ ಹೃದಯದಲ್ಲಿ ತುಂಬಿಸಿಕೊಂಡಿರ್ತೇವೆ. ಹಲ್ಲೆಲೂಯ, ಶಬ್ದವಾಗಿ ಹಲ್ಲೆಲೂಯ. ಒಬ್ಬ ದೈವ ಸೇವಕರು ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ಎಲ್ಲ ಒಂದು ದೇಶದ ಒಂದು ಮ್ಯಾಪ್ಗಳನ್ನು ತನ್ನ ರೂಮಲ್ಲಿ ಹಾಕಿ ಅದ್ರ ಮೇಲೆ ಕಾಲುಗಳಿಟ್ಟು ಪ್ರಾರ್ಥನೆ ಮಾಡಿ, ದೇವರೇ ಈ ದೇಶ ನನಗೆ ಕೊಡು, ಈ ದೇಶ ನನಗೆ ಕೊಡು, ದೇವರೇ ಇಲ್ಲಿ ನನ್ನ ನಡೆಸು, ಇಲ್ಲಿ ನನ್ನ ನಡೆಸು ಅಂತ ವೈರಾಗ್ಯವಾಗಿ ಪ್ರಾರ್ಥನೆ ಮಾಡಿ. ಯಾಕೆಂದರೆ ಅವರ ಹೃದಯದಲ್ಲಿ ಏನಿದೆ, ದೇವರ ಸ್ವಾರ್ಥನ ಸಾರಬೇಕೆಂಬುದಾಗಿ, ದೇವರ ಒಂದು ರಾಜ್ಯದ ಕುರಿತವಾದಂಥ ಸಂದೇಶವನ್ನು ತೆಗೆದುಕೊಂಡು ಹೋಗಬೇಕೆಂಬುದಾಗಿ ಆತನ ಹೃದಯವು ತುಂಬಿಸಲ್ಪಟ್ಟಿದೆ. ಆದ್ದರಿಂದ ಹೊರಗಡೆ ಬರುವಾಗ ಎಲ್ಲ ಏನಾಗ್ತಾ ಇದೆ, ಅದೇ ಮಾತುಗಳು ಬರುವಂಥದ್ದಾಗಿದೆ. ಹಲ್ಲೆಲೂಯ, ಶಬ್ದವಾಗಿ ಹಲ್ಲೆಲೂಯ. ಫಿಲಿಪ್ಪಿಯರು ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಮ್ಮ ಹೃದಯದಲ್ಲಿ ಆತನ ಉದ್ದೇಶಗಳನ್ನು, ಆತನ ಒಂದು ಉಚಿತಾರ್ಥವಾದ ಕಾರ್ಯಗಳನ್ನು ಆತನ ನಮ್ಮಲ್ಲಿ ಬರಮಾಡುತ್ತಾನೆ ಅಂತ. ಎಲ್ಲಿಂದ? ನಮ್ಮ ಹೃದಯದಿಂದ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ಹೃದಯವು ಎಲ್ಲದಕ್ಕಿಂತಲೂ ವಂಚಕ ಎಂಬುದಾಗಿ. ಅದೇ ಯೆಶಾಯನ ಬರೆದ ಪ್ರವಾದನ ಪುಸ್ತಕ 14ನೇ ಅಧ್ಯಾಯ 13ನೇ ವಚನ ಓದಿಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನ ಪುಸ್ತಕ 14ನೇ ಅಧ್ಯಾಯ 13ನೇ ವಚನ. ಹಾಂ 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 ಹಾಂ. ನೋಡಿ, ಹೃದಯದಲ್ಲಿ ಏನು ಮಾಡ್ತಿದ್ದಾನೆ? ದೇವರಿಗೆ ವಿರುದ್ಧವಾದಂಥ ಆಲೋಚನೆಗಳನ್ನು ಮಾಡ್ತಾ ಇದ್ದಾನೆ. ಯಾರು? ಕೆರೂಬಿ. ದೇವರ ಸಿಂಹಾಸನದ ಮೇಲೆ ಸಿಂಹಾಸನ ಹಾಕಬೇಕೆಂಬುದಾಗಿ ಎಲ್ಲಂತೆ ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಮನಸ್ಸು, ನಮ್ಮ ಹೃದಯ ಬಹಳ ವಂಚಕವಾದಂಥದ್ದು. ದೇವರ ಒಂದು ಪ್ರಸನ್ನತೆಯಲ್ಲಿ, ದೇವರ ವಾಕ್ಯದಲ್ಲಿ ಅವುಗಳನ್ನು ತುಂಬಿಸಿಕೊಳ್ಳುವಂಥವರಾಗಿರೋಣ. ಅದೇ ರೀತಿಯಾಗಿ ಯೆರೆಮೀಯ 27:6ನೇ ವಚನ. ಯೆರೆಮೀಯ 27:6ನೇ ವಚನವನ್ನು ಓದ್ಕೊಳ್ಳೋಣ. ಹಾಂ 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 ಹಾಂ. ಅಷ್ಟೇ. ಇನ್ನೊಂದು ವಚನ ಓದ್ಕೊಳ್ಳೋಣ. ದಾನಿಯೇಲ 4:30. ದಾನಿಯೇಲ 4:30. ಹಾಂ 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 ಹಾಂ. ಹಾಂ, ಹಲ್ಲೆಲೂಯ. ಎಲ್ಲಿ ಕೊಚ್ಚಿಕೊಳ್ತಾ ಇದ್ದಾನಂತೆ? ಹೃದಯದಲ್ಲಿ ಕೊಚ್ಚಿಕೊಳ್ತಾ ಇದ್ದಾನೆ. ಯಾರು? ನೆಬೂಕದ್ನೆಚ್ಚರನು. ಹಲ್ಲೆಲೂಯ. ಅದಕ್ಕೆ ಹೃದಯವು ನಮಗೆ ಬಹಳ ಪ್ರಾಮುಖ್ಯವಾಗಿದೆ. ಎಚ್ಚರಿಕೆಯಾಗಿ ಅದನ್ನು ನಾವು ಕಾಪಾಡಿಕೊಳ್ಳೋಣ. ಮೊದಲನೇದಾಗಿ, ನಿಂತಿದ್ದೇನೆಂಬುದಾಗಿ ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿ ಇರಲಿ. ಹಲ್ಲೆಲೂಯ. ಅವನು ನಿಲ್ಲಬೇಕಾದ್ರೆ ಪ್ರಾಮುಖ್ಯವಾಗಿ ಇರಬೇಕಾಗಿರುವಂಥ ಅಂಶನ ಕಣ್ಣಿನ ದೃಷ್ಟಿ. ಮತ್ತೆ ಮಾತ್ರವಲ್ಲದೆ ಆ ಕಣ್ಣುಗಳ ವಿಷಯದಲ್ಲಿ ನಾವೇನಾಗಿರ್ಬೇಕಂತ ಎಚ್ಚರಿಕೆ ಆಗಿರಬೇಕು. ಕಿವಿಗೊಡುವ ವಿಷಯದಲ್ಲಿ ಇವತ್ತು ನಾವು ಯೋಚನೆ ಮಾಡೋಣ, ಒಳ್ಳೆಯ ವಿಷಯಗಳಿಗೆ ಕಿವಿಗೊಡೋಣ ಅಥವಾ ಕೆಟ್ಟ ವಿಷಯಗಳಿಗೆ ನಾವು ಕಿವಿಗೊಡೋಣ. ಕೆಟ್ಟ ವಿಷಯಗಳಿಗೆ ನಾವು ಕಿವಿಗೊಡ್ತಾ ಇದ್ರೆ ಅದು ನಿಧಾನಕ್ಕಾಗಿ ಸ್ಲೋ ಪಾಯ್ಸನ್ ಆಗಿ ನಮ್ಮನ್ನೇನು ಮಾಡ್ತಾ ಇರುತ್ತೆ? ಕೊಲ್ಲುತ್ತಾ 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 ಬರುವಂಥದ್ದಾಗಿದೆ. ಮಾತ್ರವಲ್ಲದೆ ಮತ್ತೆ ಮಾತಿನ ವಿಷಯದಲ್ಲೇ ನಾವೇನಾಗಿರ್ಬೇಕಂತೆ? ಎಚ್ಚರಿಕೆ ಆಗಿರಬೇಕು. ಮತ್ತು ಹೃದಯದ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಬರುವ ದಿನಗಳಿದ್ದರೆ ನಾನು ಮುಂದೆ ಈ ವಾಕ್ಯವನ್ನು ನಾನು ನಡೆಸ್ತೇನೆ. ಸುಮಾರು 12 ಪಾಯಿಂಟ್ ಇದೆ. ಅದರಲ್ಲಿ ನಾನು ಒಂದು 5 ಅಂಶಗಳನ್ನು ನಾನು ಮಾತನಾಡಿದ್ದೇನೆ. ಕರ್ತನ ಇದುವರೆಗೂ ಕೊಟ್ಟಂಥ ಒಂದು ಒಳ್ಳೆಯ ಅವಕಾಶಕ್ಕಾಗಿ ನಾನು ವಂದಿಸುತ್ತೇನೆ. ನಿಮಗೂ ಮತ್ತು ಆ ಸೇವಕರಿಗೂ ಸಹ ನಾನು ವಂದಿಸುವಂತನಾಗಿದ್ದೇನೆ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ.